ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ವೀರ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನ ವೇಷ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಇವತ್ತಿನ ಈ ಶುಭ ಸಮಾರಂಭದ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಹಾಗೂ ಸಭಿಕರ ನನ್ನ ಹೃದಯಪೂರ್ವಕ ಸ್ವಾಗತ. ಕಣಚೂರ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ದೇರ್ಲಕಟ್ಟೆ ಮಂಗಳೂರು ಹಾಗೂ ಅಸೆಗುಳಿ ಇದರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿರುವ ಆಯುರ್ಗ್ರಾಮ 3.0 ಉದ್ಘಾಟನಾ ಸಮಾರಂಭ ಹಾಗೂ ಉಚಿತ ವೈದ್ಯಕೀಯ ಶಿಬಿರಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ವೈಷ್ಣವಿ ಜಿ ಆಚಾರ್ ಕಣಚೂರ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆಯಾಗಿ ಇಂದಿನ ಈ ಮಹತ್ವದ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ಹಿತೈಷಿ ಉಪಸ್ಥಿತಿಯಂತೆ ಸ್ವಾಗತ ಕೋರುವವರು ನನಗೆ ಅತ್ಯಂತ ಹೆಮ್ಮೆಯ ಹಾಗೂ ಗೌರವದ ಕ್ಷಣವಾಗಿದೆ. ಈ ವೇದಿಕೆಯನ್ನು ಅಲಂಕರಿಸಿರುವ ವಿಶೇಷ ಅತಿಥಿ ಗಣ್ಯರನ್ನು ಆಧಾರದಿಂದ ಸ್ವಾಗತಿಸಲು ಬಯಸುತ್ತೇನೆ. ಮೊದಲಿಗೆ ಕಣಚೂರ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ವೈದ್ಯಕೀಯ ಸಲಹೆಗಾರರಾದ ಡಾಕ್ಟರ್ ಸುರೇಶ್ ನೆಗಲಗುಡಿ ಅವರೇ, ತಮಗೆ ಸಭೆಗೆ ಆದರದ ಸ್ವಾಗತ. ಅವರನ್ನು ಸಾದರ ಸ್ವಾಗತಿಸಲು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಪರಂಜ್ಯೋತಿ ಮಾತೃಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ನಾಗವೇಣಿ ಶೆಟ್ಟಿ ಅವರನ್ನು ತಮಗೂ ನಮ್ಮ ನಮನಪೂರ್ವಕ ಸ್ವಾಗತ. ಅವರನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳಲು ಡಾಕ್ಟರ್ ವೀಣಾ ಮಂಜು ಶೆಟ್ಟಿ ಅವರನ್ನು ಆಹ್ವಾನಿಸಿದ್ದೇನೆ. ಕಣಚೂರ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ENT ತಜ್ಞ ವೈದ್ಯರು ಹಾಗೂ ಆಯುರ್ಗ್ರಾಮದ ಮುಖ್ಯ ಸಂಯೋಜಕಿಯಾದ ಡಾಕ್ಟರ್ ವೀಣಾ ಮಂಜು ಶೆಟ್ಟಿ ಅವರೇ, ತಮಗೂ ಈ ವೇದಿಕೆಗೆ ಹಾರ್ದಿಕ ಸ್ವಾಗತ. ಅವರನ್ನು ಹೂಗುಚ್ಚು ನೀಡಿ ಸ್ವಾಗತಿಸಬೇಕಾಗಿ ಡಾಕ್ಟರ್ ಐಶ್ವರ್ಯ ಅವರನ್ನು ಕೇಳಿದರು. ಹಾಗೆ ಶ್ರೀ ಚೇತನ್ ಟ್ರಸ್ಟಿ ಅಯ್ಯಪ್ಪ ಸ್ವಾಮಿ ಮಂದಿರ ಅಸೆಗುಳಿ ಅವರನ್ನು ಸ್ವಾಗತಿಸಬೇಕಾಗಿ ಮುಸ್ತಫಾ ಅವರನ್ನು ಆಹ್ವಾನಿಸುತ್ತೇನೆ. ಇವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವ ಡಾಕ್ಟರ್ ಚರಣ್ ಹಾಗೂ ಡಾಕ್ಟರ್ ಐಶ್ವರ್ಯ ಅವರು ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ.
ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮ್ಮೆಲ್ಲರ ಪ್ರೀತಿಯ ವಿದ್ಯಾರ್ಥಿ ಬಂಧುಗಳೇ, ಕಾಲೇಜಿನ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಇಲ್ಲಿರುವ ಇವರ ಎಲ್ಲರಿಗೆ ವ್ಯಕ್ತಿಗಳಿಗೆ ಮತ್ತು ಸರ್ವಜನಿಕರಿಗೆ ಈ ಸಭೆ ಆದರದ ಸ್ವಾಗತ. ಇಂದಿನ ಈ ಉಚಿತ ವೈದ್ಯಕೀಯ ಶಿಬಿರಕ್ಕೆ ಸದುಪಯೋಗ ಪಡಿಸಿಕೊಳ್ಳಲು ಹಸೆಗುಳಿ ಹಾಗೂ ಸುತ್ತಮುತ್ತಲಿಂದ ಆಗಮಿಸಿರುವ ಎಲ್ಲ ಊರಿನ ಹಿರಿಯರಿಗೆ ಹಾಗೂ ಬಂಧುಗಳಿಗೆ ನಿಮ್ಮೆಲ್ಲರ ಉಪಸ್ಥಿತಿ ಅತ್ಯಂತ ಧನ್ಯವಾದಗಳು. ಆಯುರ್ವೇದ ಆರೋಗ್ಯ ಪದ್ಧತಿ ಮಹತ್ವವನ್ನು ಜನಸಾಮಾನ್ಯರಿಗೆ ತಲುಪಿಸಲು ಮತ್ತು ಆರೋಗ್ಯ ಜಾಗೃತಿ ಮೂಡಿಸಲು ಈ ಸರ್ಕಾರದಲ್ಲಿರುವ ನಮ್ಮೊಂದಿಗೆ ಕೈ ಜೋಡಿಸಿರುವ ಎಲ್ಲ ಮುಖಂಡರು ಸ್ವಾಗತ ಕೋರುತ್ತೇನೆ. ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಜ್ಞಾನ ಮತ್ತು ಸೇವೆಯ ಸಂಕೇತವಾದ ದೀಪ ಪ್ರಜ್ವಲನದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ದೀಪ ಪ್ರಜ್ವಲನೆ ಮಾಡಲು ಕೋರಿಕೊಳ್ಳುತ್ತೇನೆ. ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಚರಾರುಗ್ಭಯಮೃತ್ಯುನಾಶಂ ಧಾತಾರಮೀಶಂ ವಿವಿಧೌಷಧೀನಾಂ ಧನ್ವಂತರೀರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದಪ್ರವಕ್ತಾರಂ ಔಷಧಾಯಕಂ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಆಯುರ್ಗ್ರಾಮ ಎಂದರೇನು, ಇದರ ಮುಖ್ಯ ಉದ್ದೇಶ ಏನು ಎನ್ನುವುದರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ತಿಳಿಸಲು ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯರೇ, ಅದೇ ರೀತಿ ನೆರೆದಿರುವಂತಹ ಗ್ರಾಮಸ್ಥ ಬಂಧುಗಳೇ ಹಾಗೆ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನನ್ನ ಪೂರ್ವಕ ನಮನಗಳು. ಆಯುರ್ಗ್ರಾಮ ಅಂತ ಹೇಳಿದರೆ ನಿಮಗೆಲ್ಲರಿಗೂ ಅರ್ಥ ಆಗಿರ್ಬೋದು. ಗ್ರಾಮ ಮತ್ತು ಆಯು ಅಂತ ಹೇಳಿದರೆ ಆಯುರ್ವೇದ ಅಂತ ಹೇಳಿದರೆ ಆಯುರ್ವೇದದ ನಮ್ಮ ತತ್ವಗಳನ್ನು ಹಳ್ಳಿಯ ಮನೆಗಳಿಗೆ ತಲುಪಿಸುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಈ ಆಯುರ್ಗ್ರಾಮದಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ, ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಕೆಲವಷ್ಟು ದಿನನಿತ್ಯ ಮಾಡುವಂತಹ ಚಟುವಟಿಕೆಗಳ ಬಗ್ಗೆ ಒಂದು ವಿಶ್ಲೇಷವಾಗಿ ಹೇಳಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದರೆ ಒಂದು ಉಲ್ಲೇಖ ಇದೆ, ಬ್ರಾಹ್ಮೇ ಮುಹೂರ್ತಂ ಉತ್ತಿಷ್ಠೇತ್ ಸ್ವಸ್ಥ ರಕ್ಷಾರ್ಥಂ ಆಯುಷ್ಯಃ ಅಂತ ಹೇಳಿದರೆ ಬ್ರಹ್ಮ ಮುಹೂರ್ತ ಅಂತ ನೀವೆಲ್ಲರೂ ಕೇಳಿರ್ಬೋದು. ಆದರೆ ಇತ್ತೀಚೆಗೆ ಅದನ್ನು ಪಾಲಿಸುವಂಥದ್ದು ಬಹಳ ಅಪರೂಪ ಅಂತ ಇರ್ಬೋದಲ್ವಾ. ಅಂದರೆ ಬ್ರಾಹ್ಮೆ ಮುಹೂರ್ತದಲ್ಲಿ ಯಾರು ಹೇಳ್ತಾರೋ ಅಂಥವರಿಗೆ ಅವರ ಆರೋಗ್ಯ ಕಾಪಾಡುವುದರ ಜೊತೆಗೆ ಆಯುಷ್ಯ ಕೂಡ ವೃದ್ಧಿ ಆಗ್ತದೆ. ಅದು ಬರೀ ಆಯುರ್ವೇದದಲ್ಲಿ ಉಲ್ಲೇಖಿತವಾಗಿಲ್ಲ. ಹೊರತಾಗಿ ಒಂದ್ಸಲ ಮೂಡುಬಿದ್ರೆಯಲ್ಲಿ ಒಂದು ಗ್ರಾಮದಲ್ಲಿ ಒಂದು ಸರ್ವೆ ಮಾಡಿದ್ರು. ಸರ್ವೆ ಅಂದರೆ ನಿಮ್ಗೆ ಎಲ್ರಿಗೂ ಅರ್ಥ ಆಗ್ತದೆ ಅಲ್ವಾ. ಎಂತ ಅಂತ ಹೇಳಿದರೆ, ವಯಸ್ಸಾದವರು ಅಂದರೆ 100ಕ್ಕಿಂತ ಹೆಚ್ಚು ವಯಸ್ಸಾದವರಿಗೆ ಸರ್ವೆ ಮಾಡಿದ್ರು. ಅವರಿಗೆ ಒಂದು ಇಂಟರ್ವ್ಯೂ ಥರ ಕ್ವಶನ್ಸ್ ಕೇಳ್ತಾ ಇದ್ರು. ಅಂದರೆ ನಿಮ್ಮ ಜೀವನ ಶೈಲಿ ಹೇಗುಂಟು ಅಂತ ಹೇಳಿ. ಆಗ ಒಬ್ಬರೊಬ್ಬರು ಒಂದೊಂದು ಥರ ಜೀವನ ಶೈಲಿ ಹೇಳ್ತಾ ಇದ್ದಾಗ ಕಡೆಗೆ ಒಂದು ಸಾಮಾನ್ಯವಾಗಿ ಇದ್ದಂತಹ ಜೀವನ ಶೈಲಿ ಏನು ಅಂತ ಹೇಳಿದರೆ, ಬ್ರಾಹ್ಮೆ ಮುಹೂರ್ತೆಯಲ್ಲಿ ಹೇಳ್ತಾ ಇದ್ರು. ಅಂದರೆ ಈ 100 ವರ್ಷಕ್ಕಿಂತ ಹೆಚ್ಚು ಇದ್ದಂಥ ವ್ಯಕ್ತಿಗಳು, ಅಂದರೆ ಅವ್ರಿಗೆ ಇಂಟರ್ವ್ಯೂ ಮಾಡೋದು. ಅಂದರೆ ಏನರ್ಥ, ಬ್ರಾಹ್ಮೆ ಮುಹೂರ್ತದಲ್ಲಿ ಎದ್ದವರಿಗೆ ಆಯುಷ್ಯ ಜೊತೆಗೆ ಆರೋಗ್ಯ ಕೂಡ ಇದ್ದೇ ಇರ್ತದೆ. ಯಾಕಂತ ಹೇಳಿದರೆ ಅಷ್ಟು ಬೇಗ ಹೇಳ್ತಾರೆ ಅಂತ ಹೇಳಿದರೆ ನಿಮಗೆ ಅರ್ಥ ಆಗ್ತದೆ. ಸ್ಟ್ರೆಸ್, ಒತ್ತಡ, ನಾವು ಗಡಿಬಿಡಿಯಲ್ಲಿ ಮಾಡುವಂಥ ಕೆಲಸ ಅದು ಇರುವುದಿಲ್ಲ. ಜೊತೆಗೆ ಪ್ರಾಣಾಯಾಮಕ್ಕೆ ಅವ್ರು ಸಮಯ ಕೊಡ್ಬೋದು, ತಮಗೆ ತಾವು ಸಮಯ ಕೊಡ್ಬೋದು, ಊಟ ಹೊತ್ತಿಗೆ ಮಾಡುವಂಥದ್ದು ಇರ್ಬೋದು, ಅಥವಾ ವಾಕಿಂಗ್ ಹೋಗುವಂಥದ್ದು. ಈ ಥರ ಜೀವನ ಶೈಲಿಯನ್ನು ಅವರು ಖಂಡಿತವಾಗಿಯೂ ಅಳವಡಿಸಿಕೊಂಡಿರ್ತಾರೆ. ಸೊ ಬ್ರಾಹ್ಮೆ ಮುಹೂರ್ತದಲ್ಲಿ ಏಳುವುದರಿಂದ ಹಿಡಿದು
ಹಲ್ಲುಜ್ಜುವುದು ಇರ್ಬೋದು. ಅದರ ನಂತರ ಕವಲಗ್ರಹ ಅಂತ ಹೇಳ್ತೇವೆ. ಅಂದರೆ ಇತ್ತೀಚೆಗೆ ನಾವು ಗಂಟಲು ನೋವು ಬಂದಾಗ ಅಷ್ಟೇ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಬಾಯಿ ಮುಕ್ಕುಳಿಸುವಂಥದ್ದನ್ನು ಮಾಡ್ತೇವೆ. ಹಿಂದಿನ ಕಾಲದಲ್ಲಿ ಸ್ವಲ್ಪ ಮೆಡಿಕೇಟೆಡ್ ಆಯಿಲ್ ಅಂತ ಇರ್ಬೋದು ಅಥವಾ ಬಿಸಿ ನೀರು ಅದನ್ನು ಬಾಯಲ್ಲಿಟ್ಟು ಮುಕ್ಕುಳಿಸುವಂಥದ್ದು. ಅಟ್ಲೀಸ್ಟ್ ನೀವು ಊಟ ಆದ ನಂತರ, ಬೆಳಿಗ್ಗೆ ತಿಂಡಿ ಊಟ ಆದ ನಂತರ, ಹಾಗೆ ಸಾಯಂಕಾಲ ಪ್ರತಿ ಸಲ ನೀವು ತಿಂದ ನಂತರ ಆ ಥರ ಒಂದು ಅಭ್ಯಾಸವನ್ನು ಮಾಡಿಕೊಂಡ್ರೆ ನಿಮ್ಮ ಬಾಯಲ್ಲಿರುವಂಥ ಆರೋಗ್ಯ ಕೂಡ ವೃದ್ಧಿ ಆಗ್ತದೆ ಅಂತ ಹೇಳ್ಬೋದು. ಅದೇ ರೀತಿ ಇನ್ನು ಕೆಲವು ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾದಂತಹ ಚಟುವಟಿಕೆಗಳನ್ನು ಆಯುರ್ವೇದದಲ್ಲಿ ಹೇಳಿದ್ದಾರೆ. ಹೇಳಬೇಕು ಅಂತ ಹೇಳಿ ಆದರೆ ಈವನ್ ಇದು ನಮ್ಮ ಕಣ್ಣಿನ ಆರೋಗ್ಯ ಕಾಪಾಡಬೇಕು ಅಂತ ಹೇಳಿ ಆದರೆ ಕಣ್ಣಿಗೆ ಇದು ಕೂಡ ಹೇಳಿದ್ದಾರೆ. ಐ ಎಕ್ಸಸೈಸ್ ಅಂತ ಹೇಳ್ತೇವೆ. ನಾವೀಗ ತಿಳ್ಕೊಂಡಿರ್ತೇವೆ ಹೀಗೆ ಮಾಡಿ ಈ ಥರ ಬ್ರಷ್ ಮಾಡೋದು. ಕೆಲವರು ರೂಢಿ ಮಾಡ್ಕೊಂಡಿರ್ತಾರೆ. ಈಗ ಹೆಚ್ಚಾಗಿ ಗ್ರಾಮದಲ್ಲಿರುವವರು ಇದನ್ನು ಅಳವಡಿಸಿಕೊಳ್ಳುವುದು ತೀರಾ ಕಡಿಮೆ. ಯಾಕಂತ ಹೇಳಿದ್ರೆ ಸ್ಟ್ರೈನ್, ಯಾರು IT ಪ್ರೊಫೆಷನಲ್ಸ್ ಎಲ್ಲ ಇರ್ತಾರೆ ನೋಡಿ, ಕಂಪ್ಯೂಟರ್ ಮುಂದೆ ಇಡೀ ದಿವಸ ಇರುವಂಥವ್ರಿಗೆಲ್ಲ ತುಂಬ ಸ್ಟ್ರೈನ್ ಎಲ್ಲ ಆಗುವಂಥದ್ದು ಇರ್ತದೆ. ಅಂಥವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಒಂದು 20 ನಿಮಿಷ ನಾನು ಈ ಕಂಪ್ಯೂಟರಿಂದ ಹೊರಗೆ ಇರಬೇಕು ಅಂತ ಅನಿಸ್ತದೆ. ನಿಜ ಹೇಳಬೇಕು ಅಂತ ಹೇಳಿದ್ರೆ 20 ನಿಮಿಷಕ್ಕಿಂತ ಜಾಸ್ತಿ ನಾವು ಮೊಬೈಲ್ ಉಪಯೋಗ ಮಾಡಲೇಬಾರ್ದು. ಒಂದು ಸಲ ಮಾಡುವಾಗ 20-20-20 ರೂಲ್ ಅಂತ ಹೇಳ್ತೇವೆ. 20 ನಿಮಿಷಕ್ಕೊಂದ್ಸಲ ನಾವು 20 ಫೀಟ್ ದೂರದಲ್ಲಿರುವಂತಹ ಒಂದು ವಸ್ತನ್ನ 20 ಸೆಕೆಂಡ್ನಷ್ಟು ಹೊತ್ತು ನೋಡಬೇಕು ಅಂತ. ಅದು ಯಾಕೆ ಅಂತ ಹೇಳಿದ್ರೆ ಈಗ ನಾವು ಹತ್ರದ್ದು ನೋಡ್ತಾ ಇರ್ತೇವೆ, ಆಗ ನಮ್ಮ ಐ ಅಕಮಡೇಷನ್ ಅಂತ ಹೇಳ್ತೇವೆ, ನಮ್ಮ ಐ ಮಸಲ್ಸ್ ಇರ್ತವೆ. ಈಗ ನೀವು ಜಾಸ್ತಿ ಒಂದೇ ಸಮನೆ ಕಂಟಿನ್ಯೂಸ್ ನಡೀತಾ ಹೋದ್ರೆ ನಿಮಗೆ ಕಾಲು ನೋವು ಬರುವುದಿಲ್ವಾ? ಅದೇ ಥರ ನಮಗೆ ಗಮನಕ್ಕೆ ಬಂದಿರಲಿಕ್ಕಿಲ್ಲ. ಅದೇ ನಮ್ಮ ಐ ಮಸಲ್ಸ್ ಕೂಡ ಹಾಗೇನೆ. ತೀರಾ ಒಂದೇ ಸಮನೆ ನಾವು ಒಂದೇ ಹೊತ್ತು ಕುತ್ಕೊಂಡು ಓದ್ತಾ ಹೋದರೆ ಐ ಮಸಲ್ ಸ್ಟ್ರೈನ್ ಆಗ್ತದೆ. ಅದಕ್ಕೋಸ್ಕರ ನಾವು ನಿಯರ್ ಆ್ಯಂಡ್ ಫಾರ್ ಅಕಮಡೇಷನ್ ಅಂತ ಮಾಡ್ತೇವೆ. ಹತ್ರದ್ದು ನೋಡ್ತಾ ಇದ್ದರೆ ಸ್ವಲ್ಪ ಹೊತ್ತು ದೂರದ್ದೇನಾದರೂ ನಾವು ಒಂದು 20 ಸೆಕೆಂಡ್ ಆದರೂ ಕನಿಷ್ಠ ಪಕ್ಷ ನೋಡಬೇಕಾಗ್ತದೆ. ಸೊ ಇದು ಕಣ್ಣಿಗೆ ಸಂಬಂಧಪಟ್ಟದ್ದು. ಅದೇ ರೀತಿ ಬೇರೆ ಬೇರೆ ರೀತಿಯಾದಂತಹ ರೂಢಿಗಳನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರ್ತಾರೆ. ಆರೋಗ್ಯ ಅಂತ ಹೇಳಿದರೆ ಬರೀ ಒಬ್ಬ ವ್ಯಕ್ತಿ ರೋಗ ಇಲ್ಲದವನನ್ನು ಆರೋಗ್ಯವಂತ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥಂ ಇತ್ಯಭಿಧೀಯತೆ ಅಂತ ಹೇಳಿದ್ದಾರೆ. ಅಂದರೆ ಸಮದೋಷ ಎಲ್ಲರಿಗೂ ಗೊತ್ತು, ವಾತ ಪಿತ್ತ ಕಫ, ಅದು ಸಮತೋಲನದಲ್ಲಿ ಇರಬೇಕು. ನಮ್ಮ ಶಾರೀರಿಕ ಅಥವಾ ಮಾನಸಿಕ ಆರೋಗ್ಯ ಒಳ್ಳೆ ರೀತಿಯಲ್ಲಿ ಇರಬೇಕು. ಅದೇ ರೀತಿ ನಮ್ಮ ಒಂದು ಆಧ್ಯಾತ್ಮಿಕ ಚಿಂತನೆ ಎಲ್ಲ ಕೂಡ ಸಮತೋಲನದಲ್ಲಿ ಇದ್ದರೆ ಮಾತ್ರ ಒಬ್ಬ ವ್ಯಕ್ತಿಯನ್ನು ನಾವು ಆರೋಗ್ಯವಂತ ಅಂತ ಹೇಳ್ಬೋದು. ಸೊ ಈ ಆಯುರ್ಗ್ರಾಮದ ಉದ್ದೇಶ ಕೂಡ ಅಷ್ಟೇ. ನಾವು ನಮ್ಮ ಮಕ್ಕಳು ಈಗ ಪ್ರಥಮ ವರ್ಷ ವೈದ್ಯಕೀಯ ವಿದ್ಯಾರ್ಥಿಗಳು ಬಹಳಷ್ಟು ಉತ್ಸಾಹದಿಂದ ಈಗಾಗಲೇ 1 ವಾರಗಳ ಕಾಲ ಆಯುರ್ವಿದ್ಯಾಲಯ ಅನ್ನುವಂತಹ ಒಂದು ಅಭಿಯಾನವನ್ನು ಮುಗಿಸಿದ್ದಾರೆ. ಅವರಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡಿದ್ದಾರೆ. ಬೆಳಿಗ್ಗೆ ಏಳುವುದರಿಂದ ಹಿಡಿದು ರಾತ್ರಿ ಮಲಗುವ ತನಕ ಮಾಡುವಂಥ ಚಟುವಟಿಕೆಗಳನ್ನು ಅವರು ಅಳವಡಿಸಿಕೊಂಡು ಇದೀಗ ಗ್ರಾಮಕ್ಕೆ ಪ್ರತಿಯೊಂದು ಮನೆಗೆ ತಲುಪಿಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈಗ ಅವರು ಶ್ರಮ ಪಡ್ತಾ ಇದ್ದಾರೆ. ಅವ್ರಿಗೆ ಪರೀಕ್ಷೆ ಕೂಡ ಇದೆ ನಾಳೆ, ಆದರೆ ಕೂಡ ಅವರು ಇದಕ್ಕೋಸ್ಕರ ಅವರ ಶ್ರಮವನ್ನು ಅವರು ಪಡ್ತಾ ಇದ್ದಾರೆ. ಹಾಗಾಗಿ ಇಂಥ ಒಂದು ಸಮಾರಂಭವನ್ನು, ಉದ್ಘಾಟನಾ ಸಮಾರಂಭವನ್ನು ಅಯ್ಯಪ್ಪ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಿಮ್ಮೆಲ್ಲರ ಮುಂದೆ ಅದನ್ನು ಆಯೋಜಿಸುವಂಥದ್ದು ನಮ್ಮ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಹಾಗಾಗಿ ಅಯ್ಯಪ್ಪ ಸ್ವಾಮಿಯ ಒಂದು ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ಅದರ ಜೊತೆಗೆ ನಿಮ್ಮೆಲ್ಲರ ಸಹಕಾರ, ಅದೇ ರೀತಿ ಸಹಭಾಗಿತ್ವ ನಮಗೆ ಬೇಕು ಅಂತ ಕೇಳಿಕೊಳ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಈಗ ನಮ್ಮ ವಿಶೇಷ ಅತಿಥಿಗಳು ನಂಗೆ ಏನು ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಇದು ನಮ್ಮ ಹಸಿವುಗಳಿಗೆ ಬಂದು ಇದರ ಶಿಬಿರವನ್ನು ಮಾಡಿದ್ದೀರಲ್ಲ, ಅದರಿಂದ ನಮಗೆ ತುಂಬ ಸಂತೋಷ. ಇನ್ನು ಮುಂದೆ ನೀವು ಬಂದು ಈಗ ಪ್ರಚಾರ ಆಗಲಿಲ್ಲ, ಇನ್ನು ಮುಂದೆ ನೀವು ಬಂದರೆ ನಾವು ಪ್ರಚಾರ ಮಾಡ್ತೇವೆ. ಬಂದದ್ದು ತುಂಬ ಖುಷಿ ಆಯಿತು. ಇನ್ನು ಮುಂದೆ ನೀವು ಬಂದರೆ ಇದಕ್ಕಿಂತ ಜಾಸ್ತಿ ನಾವು ಮಾಡಿಕೊಡ್ತೇವೆ ನಿಮಗೆ. ನೀವೆಲ್ಲ ಬಂದದ್ದು ತುಂಬ ಖುಷಿಯಾಗಿದೆ. ಅಷ್ಟೇ ನನ್ನ ಮಾತು. ನನಗೆ ಮಾತಾಡಲಿಕ್ಕೆ ಅಷ್ಟು ಜಾಸ್ತಿ ಗೊತ್ತಿಲ್ಲ. ಅಯ್ಯಪ್ಪ ಸ್ವಾಮಿ ಮಂದಿರದ ಟ್ರಸ್ಟ್ ಇವರಿಗೆ ಕೂಡ 2 ಮಾತನಾಡಲಿಕ್ಕೆ ಕಣಚೂರು ಆಸ್ಪತ್ರೆ ಎಲ್ಲ ನಮ್ಮ ಸಿಬ್ಬಂದಿ ಮತ್ತು ವೈದ್ಯಾಧಿಕಾರಿಗಳಿಗೆ ನಮಗೆ ಇಲ್ಲಿ ಬಂದು ನಮಗೆ ಈ ಎಲ್ಲ ನಮ್ಮ ಊರಿನವರಿಗೆ ಒಂದು ಆರೋಗ್ಯ ಶಿಬಿರ ಮಾಡ್ತೇವೆ ಅಂತ ಬಂದ ಎಲ್ಲ ನಮ್ಮ ವೈದ್ಯರಿಗೆ ನಮ್ಮ ಕಡೆಯಿಂದ
ಶುಭಾಶಯ. ಮತ್ತು ಹಾಗೆ ಇವರು ಹೇಳಿದ ಹಾಗೆ ನಾವು ಮುಂದಿನ ಯಾವುದಾದ್ರು ನಾವು ಶಿಬಿರ ಮಾಡೋದಿದ್ರೆ ನಮಗೆ ಮುಂಚಿತವಾಗಿ ಒಂದು ವಾರ ಗೊತ್ತಾದರೆ ನಾವೆಲ್ಲ ಈ ಕಡೆ ಈ ಭಾಗದಲ್ಲಿದ್ದವರಿಗೆ ಎಲ್ಲರಿಗೆ ನಾವು ತಿಳಿಸ್ತೇವೆ. ಮತ್ತು ಇನ್ನಷ್ಟು ಜನ ಜಾಸ್ತಿ ಆಗುವಾಗೆ ನಾವು ಕೂಡ ಪ್ರಯತ್ನ ಮಾಡ್ತೇವೆ. ನಿಮ್ಮ ಜೊತೆಗೆ ನಾವಿದ್ದೇವೆ. ಧನ್ಯವಾದ. ತಮ್ಮ ಆಶಯಗಳನ್ನು ಹಂಚಿಕೊಳ್ಳಬೇಕು. ದಿನನಿತ್ಯ ಸರಿಯಾದ ರೀತಿಯಲ್ಲಿ ಇದ್ದಾಗ ನಿನಗೆ ರೋಗವು ಬರದು ತೀರತಮ್ಮ. ವೇದಿಕೆಯ ಮೇಲೆ ಆಸೀನರಾಗಿರುವ ನಾಗವೇಣಿಯವರೇ, ಹಾಗೆ ಚೇತನರವರೇ, ನಮ್ಮ ಹೆಚ್ಚಿನ ಪ್ರಾಧ್ಯಾಪಿಕೆ ದೀನಮಂಜುರವರೇ, ಹಾಗೂ ಮಿತ್ರರ ಐಶ್ವರ್ಯವರೇ, ಮತ್ತು ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ಹಿರಿಯ ನಾಗರಿಕರೇ, ಪ್ರಜೆಗಳೇ ಮತ್ತು ಮಕ್ಕಳೇ, ನಿಮಗೆ ಬಹಳ ಸಮೀಪದಲ್ಲಿ ಕಾಲ್ನಡಿಗೆ ದೂರದಲ್ಲಿ ಒಂದು ಬೃಹತ್ತಾದ ಚಿಕಿತ್ಸಾ ಸೌಕರ್ಯ ಕೊಡುವ ಸಂಸ್ಥೆ ಇದೆ. ಅದನ್ನು ತಾವು ದಯವಿಟ್ಟು ಗಮನಿಸಿ. ಕಣಚೂರು ವೈದ್ಯಕೀಯ ಸಂಸ್ಥೆ, ಅಲ್ಲಿ ಆಧುನಿಕ ವೈದ್ಯಕೀಯ ಪದ್ಧತಿಯೂ ಇದೆ, ಆಯುರ್ವೇದ ಪದ್ಧತಿಯೂ ಇದೆ. ನಾವು ಆಯುರ್ವೇದದ ವಕ್ತಾರರಾಗಿ ಆಯುರ್ವೇದ ಚಿಕಿತ್ಸೆಯ ಮಹತ್ವವನ್ನು ನಿಮಗೆಲ್ಲ ತಿಳಿಸಿ, ನಿಮಗೆ ಅಗತ್ಯವಿದ್ದಾಗಲೆಲ್ಲ ಚಿಕಿತ್ಸೆ ಕೊಡುವುದೇ ನಮ್ಮ ಉದ್ದೇಶ. ಅವರಿಗಾಗಲೇ ಹೇಳಿದ ಹಾಗೆ ದೀನಮಂಜು ಸಮದೋಷ ಸಮಾಗಮಿಷ್ಟ ಸಮದಾತ್ಮನ ಕ್ರಿಯ, ನಾವು ಸರಿಯಾದ ರೀತಿಯಲ್ಲಿ ದಿನಾಲೂ ಇರುವ ಹಾಗೆ ಮಾಡಬೇಕಾದ್ರೆ ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಇಲ್ಲ. ಹೆಲ್ತ್ ಈಸ್ ವೆಲ್ತ್ ಅಂತೇಳಿ. കഞ്ഞിണ്ടാങ്കിൽ കുഞ്ഞില്ല, കുഞ്ഞിണ്ടാങ്കിൽ കഞ്ഞില്ല, കഞ്ഞിയും കുഞ്ഞും രണ്ടുണ്ടാങ്കിൽ ಸುಖಮಿಲ್ಲ ಅನ್ನೋ ಮಲಯಾಳದಲ್ಲಿ ಒಂದು ಒಳ್ಳೆಯ ಪ್ರೋವರ್ಬ್ ಇದೆ. ಅಂದರೆ ಸುಖ ಅನ್ನೋದು ಭಾಳ ಮುಖ್ಯ ಅಂತ ಹೇಳಿ. ಹಾಗೆ ಅಂತಹ ಪ್ರಾಜೆಕ್ಟ್ನಲ್ಲಿ ನಮ್ಮದು ಒಂದು ಏನಂದರೆ, ಒಂದು ಗ್ರಾಮವನ್ನು ನಾವು ದತ್ತು ತೆಗೆದುಕೊಂಡು ವರ್ಷ ಪೂರ್ತಿ ಬೇರೆ ಬೇರೆ ರೀತಿಯ ಸಲಹೆಗಳಿರ್ಬೋದು, ಸೂಚನೆಗಳಿರ್ಬೋದು, ಔಷಧಿಗಳಿರ್ಬೋದು, ಚಿಕಿತ್ಸೆಗಳಿರ್ಬೋದು, ಇದನ್ನೆಲ್ಲ ಕೊಡುವಂಥದ್ದು ನಮ್ಮ ಕಣಚೂರಿನ ಈ ಆಯುರ್ವೇದ ಚಿಕಿತ್ಸಾಲಯದಲ್ಲಿ ಈ ಪಂಚಕರ್ಮಗಳು ಅಂತ ಇವೆ. ಪಂಚಕರ್ಮಗಳಿಂದ ಎಷ್ಟೋ ಹಳೆಯ ಕಾಯಿಲೆಗಳು ಸಹ ಗುಣ ಮಾಡಲಿಕ್ಕೆ ಆಗ್ತದೆ. ತುಂಬ ಮಂದಿಗೆ ಟಿ ವಿ ವಗೈರೆಗಳಲ್ಲಿ ನೋಡಿ ಗೊತ್ತಿರ್ಬೋದು, ಆದರೆ ಇಷ್ಟು ಹತ್ತಿರ ಇರುವಂಥ ವಿಷಯ ಗೊತ್ತಿರಲಿಕ್ಕಿಲ್ಲ. ಕಣ್ಣಿಗೆ ಸಂಬಂಧಪಟ್ಟದ್ದು ಈಗಾಗಲೇ ಇವರು ಸ್ಪೆಷಲಿಸ್ಟ್ ಇದ್ದಾರೆ ಕಣ್ಣಿಗೆ. ಹಾಗೆಯೇ ಬೇರೆ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟ ಕಾಯಿಲೆಗಳು ನಾನೇ ಮಾಡ್ತೇನೆ, ಮೂಲವ್ಯಾಧಿ ಇತ್ಯಾದಿಗಳು. ಹಾಗೆ ಶರೀರಕ್ಕೆ ಸಂಬಂಧಪಟ್ಟ ಈ ಥರ ವಾತರೋಗ ಇರ್ಬೋದು, ಸಂಧಿವಾತ ಇರ್ಬೋದು, ಚರ್ಮದ ಕಾಯಿಲೆಗಳಿರ್ಬೋದು, ಎಲ್ಲ ರೀತಿಯ ಕಾಯಿಲೆಗಳಿಗೂ ಅದನ್ನು ಬುಡದಿಂದ ತೆಗೆಯುವುದು ಆಯುರ್ವೇದ ಧ್ಯೇಯ. ಮೂಲದಿಂದ ಒಂದು ಗಿಡವನ್ನು ಎತ್ತಿ ಅದರ ಬುಡದಿಂದ ತೆಗೆದರೆ ಮತ್ತೆ ಅದು ಹುಟ್ಟುವುದಿಲ್ಲ. ಕಡಿಯಂತೆ ನನ್ನ ಬಾವಿಯಲ್ಲಿ ಒಳಗಿಂದ ಒಂದು ಗಿಡ ಮೇಲೆ ಬಂದಿದೆ. 4 ವರ್ಷದಿಂದ ನಾನು ಸಫರ್ ಆಗ್ತಾ ಇದ್ದೇನೆ. ಯಾಕೆ ಗೊತ್ತಾ, ಅದು ಈಗ ಹೊರಗಿಂದ ಒಂದು ಆಲದ ಟೈಪ್ ಇದೆ, ಮೇಲೆ ಬರ್ತಾ ಉಂಟು. ಅದು ಮೇಲೆ ಬಂದರೆ ಇದು ಮರ ಅಥವಾ ಬಾವಿಯ ಕಟ್ಟೆ ಹೊಡಿಬೋದು. ನಾವು ಪ್ರತಿ ಸಲ ಆಗ ಯಾರಾದರೂ ನಮ್ಮ ಲೋಕಲ್ ಇವರ ಹತ್ರ ಕಡಿಲಿಕ್ಕೆ ಹೇಳೋದು, ಪುನಃ ಚಿಗುವುದು, ಹೀಗಾಗ್ತಾ ಇದೆ. ಹಾಗೆ ಆಗದೇ ಇರಬೇಕಾದ್ರೆ ಅದರ ಬುಡದಿಂದ ತೆಗೆಯುವುದು. ಯಾವಾಗ ಬುಡದಿಂದ ಒಂದು ವಸ್ತುವನ್ನು ತೆಗೆಯುತ್ತೇವೋ ಆವಾಗ ಮಾತ್ರ ಅದು ನಿರ್ನಾಮ ಆಗ್ತದೆ. ಕಾಯಿಲೆಯಲ್ಲೂ ಹಾಗೆ, ಕಾಯಿಲೆಗೆ ಕಾರಣಗಳೆಲ್ಲ ಹೊರಗಿನದ್ದೇ. ನಮ್ಮ ಹೊರಗಿನ ಕಾರಣಗಳಿಂದಲೇ ಕಾಯಿಲೆ ಬರುವುದು. ಮತ್ತೊಂದು ನಾವಾಗಿ ಮಾಡುವ ತಪ್ಪುಗಳು, ಪ್ರಜ್ಞಾಪರಾಧ ಅಂತ ಹೇಳ್ತೇವೆ. ಪ್ರಜ್ಞೆ ಇದ್ದು ಮಾಡುವ ತಪ್ಪದು. ಈಗ ಸಿಗರೆಟ್ ಸ್ಮೋಕಿಂಗ್ ಇರ್ಬೋದು, ಕುಡಿಯುವುದಿರ್ಬೋದು, ಆಹಾರ ವ್ಯವಹಾರಗಳು ಹೆಚ್ಚು ಕಡಿಮೆ ಮಾಡೋದಿರ್ಬೋದು, ಹೆಚ್ಚು ಕಾಲ ಮಲಗದೇ ಇರುವುದಿರ್ಬೋದು, ಲೇಟಾಗಿ ಮಲಗುವುದಿರ್ಬೋದು, ತಡವಾಗಿ ಹೇಳೋದಿರ್ಬೋದು, ಇತ್ಯಾದಿ 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 ಎಷ್ಟು ಅದು. ಹಾಗೆಯೇ ನಮ್ಮ ಇಂದ್ರಿಯ ಇವರು ಹೇಳಿದಾಗ ಕಣ್ಣು ನೋಡಬೇಕಾದ ಕೆಲಸ ಮಾಡಬೇಕು, ಕಿವಿ ಕೇಳಬೇಕಾದ ಕೆಲಸ ಮಾಡಬೇಕು, ಕೈ ಕಾಲು ಅದು ಮಾಡಬೇಕಾದ ಕೆಲಸ ಮಾಡಬೇಕು, ನಾಲಿಗೆ ರುಚಿ ನೋಡಬೇಕು, ಹೀಗೆ ಮೂಗು ವಾಸನೆ ಗ್ರಹಿಸಬೇಕು. ಇದರಲ್ಲಿ ವಿಪರೀತ ಆಗುವಂಥ ಪರಿಸ್ಥಿತಿ ಬಂದಾಗ ಅದಕ್ಕೆ ನಾವು ಇಂದ್ರಿಯ ಅರ್ಥ ಸಂಯೋಗ ಅಂತ ಕರಿತೇವೆ. ಇಂದ್ರಿಯಗಳು ಶರೀರದ ಬೇರೆ ಬೇರೆ ಅಂಗಾಂಗಗಳು ಯಾವ ಕೆಲಸವನ್ನು ಯಾವಾಗ ಹೇಗೆ ಮಾಡಬೇಕು ಹಾಗೆ ಮಾಡದ ಹಾಗೆ ನಮ್ಮಿಂದಾಗಿಯೇ ಆಗುವಂಥ ತಪ್ಪುಗಳು. ಮತ್ತು ಸ್ವಾಭಾವಿಕವಾದ ಕಾಲ, ಈಗ ಮಳೆಗಾಲದಲ್ಲಿ
ಸರಿಯಾಗಿದ್ದವರಿಗೆ ಸಹ ನೆನೆದಿದ್ರೆ ಜ್ವರ ಬರ್ತದೆ, ಹೌದಾ? ಹಾಗೆ ಆಹಾರವನ್ನು ಅತಿಯಾಗಿ ತಿಂದರೂ ಸಹ ಕಾಯಿಲೆ ಬರ್ತದೆ. ಇವೆಲ್ಲೇನು ನಾವು ಆ ಕಾಲದಲ್ಲಿ ನಾವು ಅನುಸರಿಸಬೇಕಾದ ವಿಚಾರಗಳನ್ನು ಸರಿಯಾಗಿ ಮಾಡಬೇಕು, ಅಂದರೆ ಜೋಪಾನ ಮಾಡಬೇಕು, ಇತ್ಯಾದಿ ಇತ್ಯಾದಿ ತುಂಬ ಉಂಟದು, ನಿಮಗೆ ಅಗತ್ಯ ಇಲ್ಲ. ಹಾಗಾಗಿ ಅಂತಹ ನಿಟ್ಟಿನಿಂದ ನಾವು ಬೇರೆ ಬೇರೆ ಕಡೆ ಚಿಕಿತ್ಸೆಗಳನ್ನು ಕೊಡ್ತೇವೆ, ಕ್ಯಾಂಪ್ಗಳನ್ನು ಮಾಡ್ತೇವೆ. ಹಾಗೆ ನಾವು ಈ ಅಸೈಗೋಳಿಯ ಪರಿಸರದ ಜನರಿಗೆ ಹೆಚ್ಚು ಅನುಕೂಲ ಕೊಡುವ ಅಂತ ಹೇಳುವ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಇವತ್ತು ಸ್ವಲ್ಪ ಬೇಜಾರಾಗ್ತಾ ಉಂಟು, ಇದು ಪ್ರಚಾರ ಆಗಲಿಲ್ಲ, ಜನರಿಗೆ ಗೊತ್ತಾಗಲಿಲ್ಲ. ಗೊತ್ತಾದರೆ ನಮಗೆ ಭಾಳ ಸಂತೋಷ ಆಗ್ತಿತ್ತು, ಯಾಕಂದರೆ ಅಷ್ಟು ಮಂದಿಗೆ ನಾವು ಸಹಾಯ ಮಾಡಿದ್ದೇವಲ್ಲ. ಆದರೂ ಈಗ ಬಂದವರಲ್ಲಿ ನನ್ನ ಮನವಿ ಏನಂದರೆ, ನೀವು ದಯವಿಟ್ಟು ನಿಮ್ಮ ಎಲ್ಲ ಆತ್ಮೀಯರಿಗೆ ಈ ಕಣಚೂರು ಆಸ್ಪತ್ರೆಯ ಬಗ್ಗೆ ಮತ್ತು ಇನ್ನೂ ಒಂದು ನಾವು ಇಲ್ಲಿ ಕ್ಯಾಂಪ್ ಮಾಡ್ತೇವೆ ಮುಂದೆ, ಹಾಗೆಯೇ ಕ್ಯಾಂಪಿನ ಹಾಗೆಯೇ ನೀವು ಅಲ್ಲಿಗೆ ಸಹ ಬರ್ಬೋದು. ಅಲ್ಲಿ ನಿಮಗೆ ವಿಶೇಷವಾದ ಸೌಲಭ್ಯಗಳಿಂದ ಚಿಕಿತ್ಸೆಯನ್ನು ಮಾಡ್ತೇವೆ. ನಾವು ಕಾರ್ಡ್ಗಳು ಕೂಡ ಇದೆ, ಹಸಿರು ಕಾರ್ಡ್ ಅಂತೇಳಿ ಅಂಥದ್ದೆಲ್ಲ ಕೊಡ್ತೇವೆ. ಅಂತೂ ನೀವು ಹೆಚ್ಚು ಹೆಚ್ಚು ಜನರಿಗೆ ನಮ್ಮ ಆಸ್ಪತ್ರೆಯ ಒಂದು ಅತ್ಯಂತ ನುರಿತ ವೈದ್ಯರಿದ್ದಾರೆ, ಸ್ಕಾಲರ್ಸ್ ಅಂತ ನಾವೇನು ಕರಿತೇವೆ, ಅಂಥವರೇ ಇರುವುದು ನಮ್ಮಲ್ಲಿ ಎಲ್ಲರೂ. ಹಾಗೆ ಅಂಥ ಒಂದು ಸೌಲಭ್ಯವನ್ನು ಪಡೆಯುವಂಥ ಒಂದು ಅವಕಾಶವನ್ನು ನಿಮ್ಮೆಲ್ಲ ಗೊತ್ತಿರುವ ಜನರಿಗೆ ತಿಳಿಸಿ, ಹಾಗೂ ಈಗ ನಾವು ಈ ಆಯುರ್ಗ್ರಾಮ ಅಂತ ಒಂದು ವಾರ ಮಾಡುವಂಥ ಯಾವ ಪ್ರೋಗ್ರಾಮ್ ಇದೆ ಅದು ಜನರಿಗೆ ಹಿತ ಆಗಲಿ, ಅದರಿಂದಾಗಿ ಹಿತವಾದ ಆಯುಷ್ ಆರೋಗ್ಯ ಎಲ್ಲರಿಗೂ ಸಿಗಲಿ, ಅದರಲ್ಲಿ ನೀವು ಪಾಲು ತಗೊಳ್ಳಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ನಮ್ಮ ಇನ್ನೋರ್ವ ಮುಖ್ಯ ಅತಿಥಿಗಳು ಅವರ ಸಹಕಾರ ಇರುತ್ತದೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಲು ಡಾಕ್ಟರ್ ಚರಣ್ ಅವರನ್ನು ವಂದನಾರ್ಪಣೆ ಮಾಡಲು ಆತ್ಮೀಯವಾಗಿ ಆಹ್ವಾನಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ತೆ. ವೇದಿಕೆಯಲ್ಲಿ ನೆರೆದಿರುವಂತಹ ವೈದ್ಯಾಧಿಕಾರಿಗಳು, ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಅಸೈಗೋಳಿ ಇದರ ಸಂಘಟನೆ. ಇದು ಒಂದು ಕೇವಲ 4-5 ದಿವಸಗಳಲ್ಲಿ ನಾವು ಪ್ಲ್ಯಾನ್ ಮಾಡಿದಂತಹ ಒಂದು ಕ್ಯಾಂಪ್. ಮ್ಯಾಮ್ ಈಗ ವಿಸ್ತರಿಸಿದ ಹಾಗೆ ಆಯುರ್ಗ್ರಾಮ 3.0 ಅಂತ ಒಂದು ನಮ್ಮ ಕಾಲೇಜು ಮತ್ತು ಯೂನಿವರ್ಸಿಟಿ ಭಾಗವಾಗಿ ಮಕ್ಕಳ ಒಂದು ಕ್ಯಾಂಪೇನ್, 7 ದಿವಸಗಳ ಸೀರೀಸ್ ಕ್ಯಾಂಪ್ ಅಂತ ಸತತವಾಗಿ ನಡೆಯುವಂತಹ ಒಂದು ಕ್ಯಾಂಪ್ನ ಭಾಗವಾಗಿ ನಾವು ತುಂಬ ತರಾತುರಿಯಲ್ಲಿ ಶುರು ಮಾಡಿದಂತಹ ಒಂದು ಕಾರ್ಯಕ್ರಮ. ಅದಕ್ಕೆ ನಾವು ಕೇಳಿದ ಕೂಡಲೇ ನಾವು ಆ್ಯಕ್ಚುಲಿ ಒಂದು ಕೊಣಾಜೆ ಪಂಚಾಯತ್ ವ್ಯಾಪ್ತಿಯನ್ನು ಒಂದು ಗ್ರಾಮ ಅಂತ ದತ್ತು ತೆಗೆದು ಕೊಣಾಜೆ ಪಂಚಾಯತಿನ ವಿವಿಧ ಸ್ಥಳಗಳಲ್ಲಿ ಕ್ಯಾಂಪ್ ಮಾಡುವಂತಹ ಒಂದು ಉದ್ದೇಶದಿಂದ ತೊಡಗಿದ್ದು. ಆವಾಗ ಇಲ್ಲಿ ಆಶಾ ವರ್ಕರ್ ವಿನಯ ಅಂತ, ಶ್ರೀಮತಿ ವಿನಯ ಮೇಡಮ್ ಅಂತ, ಅವರನ್ನು ಕಾಂಟ್ಯಾಕ್ಟ್ ಮಾಡುವಾಗ ಅವರು ನಮ್ಮ ಅಸೈಗೋಳಿಯಲ್ಲಿ ಭಜನಾ ಮಂದಿರ ಇದೆ, ಅಲ್ಲಿ ನಿಮಗೆ ಕ್ಯಾಂಪ್ ಮಾಡ್ಬೋದು ಅಂತ ಫಸ್ಟ್ ಇನ್ಫಾರ್ಮ್ ಮಾಡಿದ. ಅದರ ಪ್ರಕಾರ ನಾನು ಚೇತನ್ ಅವರನ್ನು ಸಂಪರ್ಕಿಸಿದಾಗ ತುಂಬ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಅವರಿಗೆ ಆದಷ್ಟು ಪ್ರಯತ್ನದಲ್ಲಿ ಎಷ್ಟು ಜನ ಆಗ್ತದೆ ಅಷ್ಟು ಸೇರಿಸಿದ್ದಾರೆ. ತುಂಬ ಸಮಯ ಪರಿಮಿತಿ, ನಾವು ನೋಟಿಸ್ ಕೂಡ ನಿನ್ನೆಷ್ಟೇ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಆದರೂ ಇಷ್ಟು ಪ್ರೀತಿಯಿಂದ ಈಗ ನಮ್ಮ ಜೊತೆ ಬಂದು ನಮಗೆ ಸಹಕರಿಸಿದ್ದಕ್ಕಾಗಿ ಪ್ರಥಮವಾಗಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಅಸೈಗೋಳಿ ಇದರ ಸಂಘಟಕರಿಗೆ ಮತ್ತು ಎಲ್ಲರಿಗೂ ನಾವು ಕನಚೂರು ಆಯುರ್ವೇದ ಆಸ್ಪತ್ರೆಯ ಪರವಾಗಿ ಧನ್ಯವಾದಗಳನ್ನು ಪ್ರಥಮವಾಗಿ ಸಲ್ಲಿಸುತ್ತೇವೆ. ಅದೇ ರೀತಿ ಇಂದಿನ ಈ ಆಯುರ್ಗ್ರಾಮ 3.0 ಇದರ ಇನಾಗ್ರೇಷನ್ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ನಮ್ಮ ಕರೆಯನ್ನು ಒಗ್ಗಟ್ಟು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಬೆನ್ನೆಲುಬಾಗಿ ನಿಲ್ಲುವಂಥವರು ನಮ್ಮ ಹಿರಿಯರು ಶ್ರೀ ಸುರೇಶ್ ನೆಗಲಗುಳಿ ಸರ್, ನಮ್ಮ ಶಾಲೆಯ ಸೀನಿಯರ್ ಸರ್ಜನ್, ಕಾಲೇಜಿನ ಮತ್ತು ಆಸ್ಪತ್ರೆಯ ಸೀನಿಯರ್ ಸರ್ಜನ್ ಹಾಗೂ ವೈದ್ಯಕೀಯ ಸಲಹೆಗಾರರು. ಇವರಿಗೆ ನಾವು ಆಯುರ್ಗ್ರಾಮ 3.0 ಕಮಿಟಿ ಮತ್ತು ಅದೇ ರೀತಿ ಇಂದು ಅತಿಥಿಯಾಗಿ ಬಂದಂತಹ ಮಾತೃಮಂಡಲಿಯ ಅಧ್ಯಕ್ಷರು ಶ್ರೀಮತಿ ನಾಗವೇಣಿ ಮೇಡಮ್, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ. ಅದೇ ರೀತಿ ಈ ಸಂಘಟನೆಗೆ ಅವಕಾಶ ಮಾಡಿಕೊಟ್ಟಂತಹ ಸಹಕರಿಸಿದಂತಹ ಶ್ರೀ ಚೇತನ್ ಸರ್, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ. ಅದೇ ರೀತಿ ನಮ್ಮ ಕಣ್ಣಿನ ಚಿಕಿತ್ಸಕರಾದಂತಹ ಹಾಗೂ ನಮ್ಮ ಹಾಸ್ಪಿಟಲ್ ಸೀನಿಯರ್ ಡಾಕ್ಟರ್ ಶ್ರೀ ದೀನಾ ಮಂಜು ಮೇಡಮ್, ಅವರಿಗೂ ಕೂಡ ಧನ್ಯವಾದಗಳು. ಮೆಡಿಕಲ್ ಕ್ಯಾಂಪಿಗಾಗಿ ಮಕ್ಕಳ ರೋಗ ತಜ್ಞರು ಪೀಡಿಯಾಟ್ರಿಕ್ ಡಾಕ್ಟರ್ ಶ್ರೀಮತಿ ಐಶ್ವರ್ಯ ಮೇಡಮ್, ಅವರಿಗೂ ಕೂಡ ಧನ್ಯವಾದಗಳು ಸಮರ್ಪಿಸುತ್ತೇನೆ. ಅದೇ ರೀತಿ ಬಂದು ಸೇರಿದಂತಹ ಎಲ್ಲ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಅಸೈಗೋಳಿ ಇದರ ಕಾರ್ಯಕರ್ತರಿಗೂ ಎಲ್ಲರಿಗೂ ಕೂಡ ಭಕ್ತಾಭಿಮಾನಿಗಳಿಗೂ ನಮ್ಮ ಆಸ್ಪತ್ರೆಯ ಪರವಾಗಿ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಮತ್ತೊಮ್ಮೆ ಈ ಆಯುರ್ಗ್ರಾಮ 3.0 ಅನ್ನೋಂತಹ ಇಂಡಿಯಾ ರಿಲೇಟೆಡ್ ಕಾರ್ಯಕ್ರಮದ ಬೆನ್ನೆಲುಬು ನಮ್ಮ ಕನಚೂರು ಆಯುರ್ವೇದ ಮೆಡಿಕಲ್ ಕಾಲೇಜು ಇದರ
ಪ್ರಥಮ ವರ್ಷದ BAMS ವಿದ್ಯಾರ್ಥಿಗಳಿಗೆ ಇವರಿಗೂ ಕೂಡ ನಮ್ಮ ಹಾಸ್ಪಿಟಲ್ ಪರವಾಗಿ ಕಾಲೇಜ್ ಪರವಾಗಿ ಧನ್ಯವಾದಗಳನ್ನು ಇದರಂತಹ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಸಮರ್ಪಿಸುತ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಧನ್ಯವಾದಗಳನ್ನು ಮುಗಿಸ್ತೇನೆ.